ಜೈ ಹಿಂದ್ ಸ್ನೇಹಿತರೆಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ ಸ್ನೇಹಿತರೆ. ಒಂದು ಆಫೀಸಲ್ ಆಗಿ ನೋಟಿಸ್ ಬಂದೈತಿ, SSC GD ಗುಡ್ ನ್ಯೂಸ್ ಐತಿ. ಈ ಬಾರಿ ಯಾರಲ್ಲ ಸರ್ ನಾವು ಸೆಲೆಕ್ಷನ್ 100% ಸೆಲೆಕ್ಷನ್ ತೋತೀನಿ ಅನ್ನೋರು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡ್ರಿ ಸರ್ ಜೈ ಹಿಂದ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡ್ಬೇಕು. ಈ ಸಲ ಎಕ್ಸಾಮ್ ಬರ್ದೀನಿ ಸರ್, ಅದು ಫಿಸಿಕಲ್ ಕೊಟ್ಟಿರ್ತೈತಿ. ಫಿಸಿಕಲ್ ರಿಸಲ್ಟ್ ಬಂದ ತಕ್ಷಣ ಫಿಸಿಕಲ್ ಹೊಡಿತೀನಿ. ಈ ಸಲ ಫೈನಲ್ ಮೆರಿಟ್ ಅಲ್ಲಿ ಸರ್ ಕೊಂಡಿರ್ತೈತಿ. ಈ ಸಲ ಪಕ್ಕ ನಾನು ವರದಿ ಹಾಕೋತೀನಿ ಅನ್ನೋರು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡ್ತಾ ತಿಳಿಸ್ರಿ ಸರ್ ಜೈ ಹಿಂದ್ ಅಂತ. ನಾವು ವೇಟ್ ಮಾಡ್ತಿರ್ತೀವಿ ನಿಮ್ಮ ಕಮೆಂಟ್ಗೋಸ್ಕರ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ ಇದೊಂದು ಗುಡ್ ನ್ಯೂಸ್ ಆಗಿರೋದ್ರಿಂದ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೈಕ್ ಮಾಡಿದ್ರೆ ಕೂಡ ಖುಷಿ ಆಗುತ್ತೆ, ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತೀನಿ. ಓಕೆ, ಲೈಕ್ ಮಾಡಿರಿ ಆ್ಯಂಡ್ ನಿಮ್ಮ ರಿಸಲ್ಟ್ ಬಿಡ್ತಾರೆ. SSC GD ರಿಸಲ್ಟ್ ಇನ್ನೂ ತುಂಬ ಡಿಲೇ ಆಗಲ್ಲ. ಓಕೆ, ಸೊ ಆದಷ್ಟು ಬೇಗನೆ ನಿಮ್ಮ SSC GD ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಅದನ್ನು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದಾಗ ನಮ್ಮ ಗ್ರೂಪಲ್ಲಿ ಹಾಕ್ತೀವಿ. ಸೊ ಈಗಲೇ ಜಾಯ್ನ್ ಆಗಿರೋ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ದು. ಓಕೆ, ಅವರು PDF ಬಿಡ್ತಾರೆ. ಆ ಒಂದು PDF ಅನ್ನು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀವಿ. ಸೊ ಈಗಲೇ ಜಾಯ್ನ್ ಆಗಿರೋ ನಿಮಗೆ ಡೈರೆಕ್ಟ್ ಆಗಿ ನಿಮ್ಮ ರಿಸಲ್ಟ್ ಅನ್ನು ಚೆಕ್ ಮಾಡ್ಕೋಬಹುದು. ಅಂದರೆ ನಿಮ್ಮದು ಫಿಸಿಕಲ್ ಕುಂತಿದೆ ಅಥವಾ ಇಲ್ಲ ಅಂತೇಳಿ ನೀವು ಚೆಕ್ ಮಾಡ್ಕೋಬಹುದು. ಓಕೆ, ಸೊ ನೀವು ವೆಬ್ಸೈಟ್ ಹೋಗಿ ಲಾಗಿನ್ ಆಗೋ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಡೈರೆಕ್ಟ್ PDF ಅನ್ನು ಹಾಕ್ತೀವಿ. ಸೊ ಈಗಲೇ ಜಾಯ್ನ್ ಆಗಿರೋ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ. ಸೊ ರಿಸಲ್ಟ್ ಬಿಟ್ಟ ತಕ್ಷಣ ಹಾಕ್ತೀವಿ. ಓಕೆ ಸ್ನೇಹಿತರೆ, ಇವಾಗ ಒಂದು 2 ಅವರ್ ಮುಂಚೆ ಒಂದು ನೋಟಿಸ್ ಬಂದಿದೆ. ಸೊ ಆ ನೋಟಿಸ್ ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡ್ರಿ. ಇದು ನೋಟಿಸ್ ಏನಪ್ಪಾ ಅಂತಂದ್ರೆ SSC GD ವೇಕೆನ್ಸಿ ಇನ್ಕ್ರೀಸ್ ಬಗ್ಗೆ ಅಫಿಷಿಯಲ್ ಆಗಿ ಡಿಸ್ಕಷನ್ ಆಗಿದೆ. ಯಾವಾಗ ಆಗೈತಿ? ನಿನ್ನೆ. ಓಕೆ, ಸೊ ನಿನ್ನೆ ಇದು ರಾಜ್ಯಸಭೆ ಒಳಗಡೆ ಎಲ್ಲಾಗೈತಿ. ರಾಜ್ಯಸಭೆ ಒಳಗೆ ಎಷ್ಟು ಈ ಬಾರಿ ವೇಕೆನ್ಸಿಗಳು ಇನ್ಕ್ರೀಸ್ ಮಾಡ್ತಾರೆ, ಎದಕ್ಕೆ ರಿಸಲ್ಟ್ ಡಿಲೇ ಆಗತ್ತೆ. ನಾನು ಮೊದಲೇ ಒಂದು ವಿಡಿಯೋದಾಗ ಹೇಳಿದ್ದೆ ವೇಕೆನ್ಸಿ ಇನ್ಕ್ರೀಸ್ ಮಾಡ್ತಾರೆ, ಅದಕ್ಕೋಸ್ಕರ ರಿಸಲ್ಟ್ ಡಿಲೇ ಆಗತ್ತೆ ಅಂತ ಹೇಳಿದೆ. ಅದೇ ರೀತಿ ಆಗೈತಿ. ಸೊ ಇಲ್ಲಿ ನೋಡ್ರಿ, ಟೋಟಲ್ 61,738 ಬರೋಬ್ಬರಿ ಖಾಲಿ ಹುದ್ದೆಗಳನ್ನು ಈ ಬಾರಿ ಭರ್ತಿ ಮಾಡ್ಕೊಳ್ಬೇಕಂತ ಹೇಳಿ ವಿಚಾರಣೆ ಮಾಡ್ತಾ ಇದ್ದಾರೆ. ಓಕೆ, ಸೊ ಇವಾಗ ಎಷ್ಟು ಕರೆದಿದೆ ನಿಮಗೆ? ಕೇವಲ 25,000 ಕರೆದಾರೆ. ಅದ್ರ ಡಬಲ್ ಅಲ್ಲ, ಅದಕ್ಕಿಂತ ಡಬಲ್. ಅದ್ರ ಡಬಲ್ ಅಂದ್ರೆ ಎಷ್ಟಾಗುತ್ತೆ? 50,000 ಆಗುತ್ತೆ. 50,000 ಮತ್ತೆ ಪ್ಲಸ್ 11,000 ಅಂದ್ರೆ ನಿಮಗೆ ಎಕ್ಸ್ಟ್ರಾ ಎಷ್ಟು ಮಾಡ್ತಾರೆ? 35,000 ರಿಂದ 36,000 ವೇಕೆನ್ಸಿಗಳು ಇನ್ಕ್ರೀಸ್ ಮಾಡ್ತಾರೆ. ಈಗ ಇರೋದು 25,000, ಬಟ್ ಅದು ಇನ್ಕ್ರೀಸ್ ಆಗಿ 61,000 ಕೂಡ ಈ ಬಾರಿ ವೇಕೆನ್ಸಿ ಇನ್ಕ್ರೀಸ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಜೈ ಹಿಂದ್ ಅಂತ ಕಮೆಂಟ್ ಮಾಡ್ರಿ. ಈ ಸಲ ವರದಿ ಹಾಕೊಳ್ಳೇಬೇಕು. ಓಕೆ ಸ್ನೇಹಿತರೆ, ನೋಡ್ರಿ, ನಾನು ನಿಮಗೆ ಮೊದಲೇ ಹೇಳಿದ್ದೆ ಖಾಲಿ ಇರುವಂಥ ಹುದ್ದೆಗಳನ್ನ ವೇಕೆನ್ಸಿ ಇನ್ಕ್ರೀಸ್ ಮಾಡ್ತಾರೆ. ಈ ಬಾರಿ ಮಾಡ್ತಾರೆ. ನಾನು ಬರೆದು ಕೊಡ್ತೀನಿ. ನೆಕ್ಸ್ಟ್ ಅಟೆಂಪ್ಟ್ ಕೂಡ ನೆಕ್ಸ್ಟ್ ಏನು ರಿಕ್ರೂಟ್ಮೆಂಟ್ ಮಾಡ್ತಾರೆ ಅಲ್ಲಿ ಕೂಡ ಮತ್ತೆ ವೇಕೆನ್ಸಿಗಳು ಇನ್ಕ್ರೀಸ್ ಮಾಡ್ತಾರೆ. ಅದಾದ ನಂತರ ಮತ್ತೆ ನಿಮಗೆ ವೇಕೆನ್ಸಿ ಇನ್ಕ್ರೀಸ್ ಮಾಡಲಿ ಸಿಗಲ್ಲ, ಯಾಕೆ ಜಾಸ್ತಿ ಖಾಲಿ ಹುದ್ದೆಗಳು ಇರಲ್ಲ. ಈ ಬಾರಿ ಮತ್ತೆ ನೆಕ್ಸ್ಟ್ ಅಟೆಂಪ್ಟ್ ಯಾರು ಹೋಗ್ತೀರಿ ಅವ್ರು ಜಾಯ್ನ್ ಆಗ್ತಾರೆ ಅಷ್ಟೇ. ಸೊ ಮುಂದೆ ಭಾಳ ಹೆವಿ ಅಂದರೆ ಸೊ 5,000 6,000 ತಗೋತಾರೆ. ಓಕೆ, ಸೊ ಈಗಲೇ ಈ ಸಲ ಫಿಸಿಕಲ್ ಪ್ರಿಪ್ರೇಷನ್ ಮಾಡ್ರಿ ಅಂತ ಹೇಳ್ತೀನಿ. ಸೊ ನೋಡ್ರಿ, ಟೋಟಲ್ ವೇಕೆನ್ಸಿಗಳು ಎಷ್ಟಿದ್ದು ಈ ಬಾರಿ ಅಂತಂದ್ರೆ 25,000 ಇದ್ದು. ಸೊ ಇನ್ಕ್ರೀಸ್ ಆಗಿ ಖಾಲಿ ಇರುವಂಥ ಹುದ್ದೆಗಳು ಎಷ್ಟು ಅಂದ್ರೆ 61,738 ಇದಾವೆ. ಇದು ನಾ ಹೇಳ್ತಿರೋದಲ್ಲ, ನೋಟಿಸ್ ಒಳಗೆ ಕೊಟ್ಟಿದ್ದಾರೆ. ಓಕೆ, ಬುಧವಾರ ಇದು ರಾಜ್ಯಸಭೆ ಒಳಗಡೆ ಡಿಸ್ಕಷನ್ ಮಾಡಿದ್ದಾರೆ. ಏನು ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಐತಿ. ಸೊ ಇದು ಹೋಮ್ ಅಫೇರ್ಸ್ ದವ್ರು ಏನು ಮಾಡಿದ್ರೆ ಒಂದು ಲಿಸ್ಟ್ ಅನ್ನು ಕೊಟ್ಟಿದ್ದಾರೆ SSC ದವರಿಗೆ. ಸೊ ಇದು ಇಷ್ಟು ನಮ್ಮಲ್ಲಿ ವೇಕೆನ್ಸಿಗಳು ಖಾಲಿ ಇದಾವೆ. ಸೊ ಇದ್ರ ಮೇಲೆ ನೀವು ಸೆಲೆಕ್ಷನ್ ಮಾಡ್ಕೊರಿ ಅಂತ ಹೇಳಿ. ಓಕೆ, ಸೊ ನೋಡ್ರಿ, BSF ಒಳಗೆ ಎಷ್ಟು ಅಂದ್ರೆ 5,874 ಹುದ್ದೆಗಳು ಖಾಲಿ ಇದಾವೆ. ಏನು ನೀವು ರಿಕ್ರೂಟ್ಮೆಂಟ್ ಮಾಡಿರಲ್ಲ ಇದು ಬಿಟ್ಟು. ಓಕೆ, ನೆಕ್ಸ್ಟ್ CRPF ಒಳಗೆ ನೋಡ್ರಿ 18,134 ವೇಕೆನ್ಸಿಗಳು ಖಾಲಿ ಇದಾವೆ. ಎಷ್ಟು? 18,134 ವೇಕೆನ್ಸಿಗಳು ಎಲ್ಲಪ್ಪ ಅಂತಂದ್ರೆ CRPF, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಓಕೆ, ದೆನ್ BSF ಒಳಗೆ ನಾನು ಹೇಳಿದ್ದೀನಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಒಳಗಡೆ 5,874 ಹುದ್ದೆಗಳು ಖಾಲಿ ಇದಾವೆ. ಓಕೆ, ನೆಕ್ಸ್ಟ್ CISF, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ 17,930 ಅಂದರೆ ಬರೋಬ್ಬರಿ 18,000 ವೇಕೆನ್ಸಿಗಳು CISF ಒಳಗೆ ಖಾಲಿ ಇದಾವೆ. ಸೊ 18,134 ವೇಕೆನ್ಸಿಗಳು CRPF ಒಳಗೆ ಖಾಲಿ ಇದಾವೆ. ನೋಡ್ರಿ, ನಿಮಗೆ ಬೇಕಾಗಿರೋದು CISF ಮತ್ತು CRPF ಎರಡರಲ್ಲೂ 18,000 ಖಾಲಿ ಇದಾವೆ. ಓಕೆ, ಬರೋಬ್ಬರಿ 36,000ಕ್ಕೂ ಹೆಚ್ಚು ವೇಕೆನ್ಸಿಗಳು ಕೇವಲ ನಮಗೆ CISF ಮತ್ತು CRPF ಒಳಗೆ ಸಿಗ್ತವೆ. ಓಕೆ, ನೆಕ್ಸ್ಟ್ ITBP ಒಳಗೆ ಬರೋಬ್ಬರಿ 10,100 ಪ್ಲಸ್ ಇದಾವೆ. ಸೊ ಅದು ಅಕ್ಯುರೇಟ್ ಡಾಟಾ ಅವರು ಮೆನ್ಷನ್ ಮಾಡಿಲ್ಲ. ಓಕೆ, ಸೊ 10,000ಕ್ಕೂ ಹೆಚ್ಚು ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಒಳಗಡೆ ವೇಕೆನ್ಸಿಗಳು ನಾವು ಕಾಣ್ತೀವಿ. ನೆಕ್ಸ್ಟ್ SSB ಒಳಗಡೆ 6,638 ವೇಕೆನ್ಸಿಗಳು ಈ ಬಾರಿ ಖಾಲಿ ಇದಾವೆ. ನೆಕ್ಸ್ಟ್ AR ಅಸ್ಸಾಂ ರೈಫಲ್ಸ್ ಒಳಗಡೆ 2,474 ವೇಕೆನ್ಸಿಗಳು ಈ ಬಾರಿ ಖಾಲಿ ಇದಾವೆ. ಸ್ನೇಹಿತರ, ನಿಮಗೆ ಫಸ್ಟಿಗೆ ಮೊದಲು ಕೂಡ ಹೇಳ್ತಾ ಬಂದಿದ್ದು ವೇಕೆನ್ಸಿಗಳು ಇನ್ಕ್ರೀಸ್ ಮಾಡೇ ಮಾಡ್ತಾರೆ ಅಂತ ಹೇಳಿ. ಇವಾಗ ಫೈನಲ್ ಆಗಿ ಹೋಮ್ ಅಫೇರ್ಸ್ ಅಂದ್ರೆ ಗೃಹ ಇಲಾಖೆಯಿಂದ SSCಗೆ ನೋಟಿಸ್ ಕೊಟ್ಟಿದ್ದಾರೆ. ನಮ್ಮಲ್ಲಿ ಇಷ್ಟು ವೇಕೆನ್ಸಿಗಳು ಖಾಲಿ ಇದಾವೆ, ಅದ್ರ ಬೇಸ್ ಮೇಲೆ ನೀವು ತಗೋರಿ ಅಂತ ಹೇಳಿ. ಇವಾಗ SSC ದವ್ರು ಏನು ಮಾಡ್ತಾರಪ್ಪ ಅಂದ್ರೆ ಈ ನೋಟಿಸ್ ಅನ್ನು ನೋಡಿಕೊಂಡು ಅದನ್ನ ಅನಾಲಿಸಿಸ್ ಮಾಡ್ಕೊಂಡು ಎಷ್ಟು ಜನ ಹುಡುಗರನ್ನ ನಾವು ಫಿಸಿಕಲ್ ಕರಿಬೇಕು ಅನ್ನೋದನ್ನ ನೀವು ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾರೆ. ಇದು ವರ್ಕಿಂಗ್ ಡೇ ಒಳಗೆ ಆಗುತ್ತೆ. ಓಕೆ, ವರ್ಕಿಂಗ್ ಡೇ 4 ರಿಂದ 5 ದಿನ ಬೇಕು. ಇಷ್ಟರೊಳಗಡೆ ವೇಕೆನ್ಸಿ ಇನ್ಕ್ರೀಸ್ ಮಾಡ್ತಾರೆ. ಅಂದ್ರೆ ಮುಂದೆ ಬರುವಂಥ ಶನಿವಾರದ ಒಳಗಡೆ ನಿಮ್ದು ವೇಕೆನ್ಸಿಗಳು ಇನ್ಕ್ರೀಸ್ ಮಾಡ್ತಾರೆ. ವೇಕೆನ್ಸಿ ಇನ್ಕ್ರೀಸ್ ಆಯ್ತಪ್ಪ ಅಂತಂದ್ರೆ ಜಾಸ್ತಿ ಟೈಮ್ ಇರಲ್ಲ, 2 ರಿಂದ 3 ದಿನದ ಒಳಗಡೆ ನಿಮ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದರೆ ಡೆಫಿನೆಟ್ಲಿ ನಿಮ್ದು ಫಿಸಿಕಲ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಟೋಟಲ್ ಆಗಿ ಎಷ್ಟು ಇದಾವಪ್ಪ ಅಂತಾರೆ 61,738 ವೇಕೆನ್ಸಿಗಳಿದಾವೆ. ರಿಸಲ್ಟ್ ಬಿಡ್ತಾರೆ. ರಿಸಲ್ಟ್ ಬಿಟ್ಟ ತಕ್ಷಣ ನಮ್ಮ ಗ್ರೂಪಲ್ಲಿ ಹಾಕ್ತೀವಿ. ಸೊ ಈಗಲೇ ಜಾಯ್ನ್ ಆಗಿರೋ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ. ಈ ಸಲ ನಮಗೆ ಪಕ್ಕ ನೀವು ವರದಿ ಹಾಕೊಳ್ಳಬೇಕಂತ ಹೇಳ್ತೇನೆ. ಓಕೆ, ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಗ್ರೂಪಿಗೆ ಜಾಯ್ನ್ ಆಗಿರಿ. ನಮ್ಮ ರಿಸಲ್ಟ್ ಬಿಟ್ಟ ತಕ್ಷಣ ಯಾವಾಗ ಬಿಡ್ತಾರೆ ಅವಾಗ PDF ಹಾಕ್ತೀವಿ ನಮ್ಮ ಕರ್ನಾಟಕ ಅಭ್ಯರ್ಥಿಗಳದು. ಸೊ ಈಗಲೇ ಜಾಯ್ನ್ ಆಗಿರೋ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಓಕೆ, ಸೊ ವಿಡಿಯೋ ಇಷ್ಟ ಆದರೆ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಜೈ ಹಿಂದ್, ಜೈ ಭಾರತ್.